Hey guys, welcome back to my channel. So guys, ಇವತ್ತಿನ ವಿಡಿಯೋ ನೀವು ಯಾರ ಜೊತೆ ಕನೆಕ್ಟ್ ಆಗಿದ್ದೀರಾ ಆ ಪರ್ಸನ್ ನಿಮ್ಮ ಲೈಫಿಗೆ ಸರಿಯಾದ ವ್ಯಕ್ತಿನ ಅಂತ ಇವತ್ತು ವಿಡಿಯೋ ಇರುತ್ತೆ. ವಿಲ್ ಹಿ ಆರ್ ಶಿ ಇಸ್ ರೈಟ್ ಪರ್ಸನ್ ಟು ಯು ಅಂತ. ಸೊ ಗೈಸ್, ಈ ವಿಡಿಯೋ ಮೇನ್ಲಿ ಫಾರ್ ಯಾರ ಜೊತೆ ನೀವು ಡೇಟ್ ಮಾಡ್ತಾ ಇದ್ದೀರಾ, ಯಾರ ಜೊತೆ ನೀವು ರಿಲೇಶನ್ಶಿಪ್ ಅಲ್ಲಿ ಇದ್ದೀರಾ, ಸ್ಪೆಷಲಿ ಫಾರ್ ಮ್ಯಾರೇಜ್ ಪ್ರಪೋಸಲ್ಸ್ ನಿಮಗೆ ಬಂದಿರುತ್ತೆ. ಆ ಪರ್ಸನ್ ಜೊತೆ ನಿಮಗೆ ಡೌಟ್ಸ್ ಇದ್ರೆ ಅಂಡ್ ಆ ವ್ಯಕ್ತಿ ನನಗೆ ಸರಿಯಾದವರ ಅಂತೆಲ್ಲ ನಿಮಗೆ ಕನ್ಫ್ಯೂಷನ್ಸ್ ಇರುತ್ತೆ. ಈ ವಿಡಿಯೋ ಮುಖಾಂತರ ಅದೆಲ್ಲ ನೀವು ತಿಳ್ಕೊಂತೀರ. ತುಂಬ ಯೂಸ್ಫುಲ್ ಇದೆ ಈ ಒಂದು ಪ್ರಾಬ್ಲಮ್ಸ್ಗೆಲ್ಲ ಅಂತ ನಾನು ಹೇಳ್ಬೋದು. ನೀವು ಯಾರ ಜೊತೆ ಡೇಟ್ ಮಾಡ್ತಾ ಇದ್ದೀರಾ ಆ ಪರ್ಸನ್ ಜೊತೆ ನನಗೆ ಮದುವೆ ಚಾನ್ಸಸ್ ಇದೆಯಾ ಅಂತೆಲ್ಲ ಈ ವಿಡಿಯೋದಲ್ಲಿ ನಾನು ಶೇರ್ ಮಾಡ್ತೀನಿ ಗೈಸ್. ಸೊ ಸ್ಪೆಷಲಿ ಏನು ಅಂದರೆ ಇಲ್ಲಿ ಯಾರನ್ನೂ ನಾನು ಹರ್ಟ್ ಮಾಡೋ ಉದ್ದೇಶ ಇಲ್ಲ ಗೈಸ್. ಸೊ ನಾನು ಈ ಪರ್ಸನ್ ಸರಿಯಾಗಿದ್ದೀರಾ, ಈ ಪರ್ಸನ್ ಸರಿಯಾಗಿಲ್ವಾ ಅಂತೆಲ್ಲ ನಿಮ್ಗೆ ಡೌಟ್ಸ್ ಇರ್ಬೋದು. ಮ್ಯಾಮ್ ಯಾಕೆ ಈ ಥರ ಹೇಳ್ತಾ ಇದ್ದೀರಾ ಅಂತ. ನಿಮ್ಮ ಪಾರ್ಟ್ನರ್ ಜೊತೆ ನೀವು ಯಾರ ಜೊತೆ ಕನೆಕ್ಟ್ ಇದ್ದೀರಾ, ಅವರ ಸಿಚುಯೇಷನ್ ಏನು, ಮನಸ್ಥಿತಿ ಏನು ಅಂತೆಲ್ಲ ತಿಳ್ಕೊಂಡು ಅವರ ಜೊತೆ ಚೆನ್ನಾಗಿ ರಿಲೇಷನ್ಶಿಪ್ನ ಲೀಡ್ ಮಾಡಲಿ ಅನ್ನೋ ಕಾರಣಕ್ಕೆ ಮಾತ್ರ ಈ ವಿಡಿಯೋ ಮಾಡ್ತಾ ಇದ್ದೀನಿ ಇವತ್ತು. ಇಲ್ಲಿ ಯಾರನ್ನೂ ಜಡ್ಜ್ ಮಾಡೋಕ್ಕಂತೂ ಅಲ್ಲ ಗೈಸ್. ಸೊ ಇಲ್ಲಿ ನಾನು ಗ್ರೇ ಕಲರ್ ಫೆದರ್ ಮತ್ತು ವೈಟ್ ಕಲರ್ ಫೆದರ್ ಇಟ್ಟಿದ್ದೀನಿ. ನಿಮ್ಗೆ ಯಾವ ಫೆದರ್ ಅಟ್ರಾಕ್ಟ್ ಆಗ್ತಿದೆ ಆ ಫೆದರ್ನ ನೀವು ಚೂಸ್ ಮಾಡಿಕೊಂಡು ರೀಡಿಂಗ್ಸ್ ನೋಡ್ಕೋಬೇಕಾಗುತ್ತೆ. ಆ್ಯಂಡ್ ಇಲ್ಲಿ ನಾನು ಲವ್ ನೋಟ್ಸ್ ಕೂಡ ನಾನು ಇವತ್ತು ಪ್ರೊವೈಡ್ ಮಾಡ್ತಾ ಇದ್ದೀನಿ. ನಿಮ್ಮ ಪಾರ್ಟ್ನರ್ ಸೀಕ್ರೆಟ್ ಮೆಸೇಜಸ್ ಆಗಿರುತ್ತೆ ಇದು. ಅವರ ಸೀಕ್ರೆಟಲ್ಲಿ ಹಿಡನ್ ಮೆಸೇಜಸ್ ನಿಮಗೋಸ್ಕರ ಏನೇನು ಫೀಲ್ ಮಾಡ್ತಾರೆ ಅನ್ನೋದೆಲ್ಲ ನಾನು ಇವತ್ತು ತಿಳ್ಕೊಳ್ಳೋಣ. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಈ ಗೈಸ್, ಯಾರು ಈ ಒಂದು ಗ್ರೇ ಕಲರ್ ಫೆದರ್ನ ಚೂಸ್ ಮಾಡ್ಕೊಂಡಿದ್ದೀರಾ, ನಿಮಗೋಸ್ಕರ ಏನು ರೀಡಿಂಗ್ಸ್ ಬಂದಿದೆ ಅಂತ ನೋಡೋಣ. ಪೇಜ್ ಆಫ್ ಕಪ್ಸ್, ನೈಟ್ ಆಫ್ ಪೆಂಟಿಕಲ್ಸ್, ಏಸ್ ಆಫ್ ವ್ಯಾಂಡ್ಸ್, ಕಿಂಗ್ ಆಫ್ ಪೆಂಟಿಕಲ್ಸ್ ಆ್ಯಂಡ್ ಕ್ವೀನ್ ಆಫ್ ಪೆಂಟಿಕಲ್ಸ್. ಓಕೆ ಗೈಸ್, ಆಸ್ ಯು ಕ್ಯಾನ್ ಸಿ ದ ಕಾರ್ಡ್ಸ್ ಎಲ್ಲ ಮೇಜರ್ ಕಾರ್ಡ್ಸೇ ಬಂದಿದೆ. ತುಂಬ ಬ್ಯೂಟಿಫುಲ್ ಕಾರ್ಡ್ಸ್ ಅಂತ ನಾನು ಹೇಳ್ಬೋದು. ಡೆಫಿನೆಟ್ಲಿ ಈ ಆರ್ ಶಿ ಈಸ್ ಅ ರೈಟ್ ಪರ್ಸನ್ ಟು ಯು ಅಂತ ನಾನು ಹೇಳ್ತೀನಿ. ಅವ್ರು ನಿಮಗೆ ಸರಿಯಾದ ವ್ಯಕ್ತಿನೇ. ಆ್ಯಂಡ್ ಈ ಪರ್ಸನ್ ತುಂಬ ಆನೆಸ್ಟ್ ಇದ್ದಾರೆ. ಇಲ್ಲಿ ನೈಟ್ ಆಫ್ ಪೆಂಟಿಕಲ್ಸ್ ಇದೆ. ಈ ಪರ್ಸನ್ ಹೇಗೆ ಅಂದರೆ ನೀವು ಲವ್ನ ಎಕ್ಸ್ಪ್ರೆಸ್ ಮಾಡ್ತೀರಾ. ನಿಮಗೆ ಏನೇ ಫೀಲ್ ಆದರೂ, ಏನೇ ಎಮೋಷನಲ್ಸ್ ಇದ್ದರೂ, ಏನೇ ಒಂದು ಕಷ್ಟ ದುಃಖ ಇದ್ದರೂ ನಿಮ್ಮ ಪರ್ಸನ್ ಜೊತೆ ಶೇರ್ ಮಾಡ್ತೀರಾ. ಬಟ್ ಇಲ್ಲಿ ಅವರು ಹೇಗೆ ಅಂದರೆ ಅವ್ರಿಗೆ ಲವ್ನ ಎಕ್ಸ್ಪ್ರೆಸ್ ಮಾಡಬೇಕು ಹೇಗೆ ಅಂತ ಗೊತ್ತಿಲ್ಲ. ಅವರ ಫೀಲಿಂಗ್ಸ್ ಹೇಗೆ ನಿಮ್ಮ ಹತ್ರ ಹೇಳ್ಕೋಬೇಕು ಅಂತ ಗೊತ್ತಿಲ್ಲ. ಸೊ ಅದಕ್ಕೆ ನಿಮಗೆ ಡೌಟ್ಸ್ ಇರ್ಬೋದು, ಇವರು ನನ್ನ ಲವ್ ಮಾಡ್ತಾರೋ ಅಥವಾ ನನಗೆ ಈ ಪರ್ಸನ್ ಕರೆಕ್ಟ್ ಪರ್ಸನ್ನ, ರೈಟ್ ಪರ್ಸನ್ನ ಅಂತ ನಿಮಗೆ ತುಂಬ ಡೌಟ್ಸ್ ಇರ್ಬೋದು. ಬಟ್ ಡೆಫಿನೆಟ್ಲಿ ಈ ಪರ್ಸನ್ ಯಾರ ಜೊತೆ ನೀವು ಕನೆಕ್ಟ್ ಇದ್ದೀರಾ ಈಸ್ ಅ ರೈಟ್ ಪರ್ಸನ್ ಟು ಯು. ಆ್ಯಂಡ್ ಶಿ ಈಸ್ ವೆರಿ ಆನೆಸ್ಟ್ ಆ್ಯಂಡ್ ಇನ್ನೋಸೆಂಟ್ ಪರ್ಸನ್ಸ್ ಅಂತಲೇ ನಾನು ಹೇಳ್ಬೋದು. ಬಿಕಾಸ್ ಅಲ್ಲಿ ಕ್ವೀನ್ ಆಫ್ ಪೆಂಟಿಕಲ್ಸ್ ಇದೆ, ಕಿಂಗ್ ಆಫ್ ಪೆಂಟಿಕಲ್ಸ್ ಇದೆ, ಏಸ್ ಆಫ್ ಹ್ಯಾಂಡ್ಸ್ ಇದೆ, ನೈಟ್ ಆಫ್ ಪೆಂಟಿಕಲ್ಸ್ ಇದೆ ಆ್ಯಂಡ್ ದ ಲಾಸ್ಟ್ ಕಾರ್ಡ್ ಪೇಜ್ ಆಫ್ ಕಪ್ಸ್ ಇದೆ. ಇದೆಲ್ಲ ಏನು ತೋರಿಸುತ್ತೆ ಅಂದರೆ ಡೆಫಿನೆಟ್ಲಿ ಈ ಪರ್ಸನ್ ತುಂಬ ಸೀರಿಯಸ್ ಇದ್ದಾರೆ ಈ ಒಂದು ರಿಲೇಷನ್ಶಿಪ್ಪಲ್ಲಿ ಅಂತೀನಿ. ಇವ್ರ ಜೊತೆ ಮದುವೆ ಆಗುತ್ತಾ ಅಂದರೆ ಡೆಫಿನೆಟ್ಲಿ ಎಸ್ ಆಗುತ್ತೆ ಅಂತ ನಾನು ಹೇಳ್ತೀನಿ. ಬಟ್ ಇಲ್ಲಿ ಡಿಲೇ ಇದೆ ಮ್ಯಾರೇಜಿಗೆ ಅಂತ ನಾನು ಹೇಳ್ಬೋದು. ನೀವು ಯಾರ ಜೊತೆ ಕನೆಕ್ಟ್ ಇದ್ದೀರಾ, ಅವರೊಂದು ಆ್ಯಂಬಿಷನ್ ಇಟ್ಕೊಂಡಿದ್ದಾರೆ, ಅವರೊಂದು ಗೋಲ್ಸ್ ಇಟ್ಕೊಂಡಿದ್ದಾರೆ. ಆ ಗೋಲ್ ಕಂಪ್ಲೀಟ್ ಆಗೋವರೆಗೂ ಅವರು ನಿಮಗೆ ಸ್ವಲ್ಪ ಮದುವೆ ವಿಚಾರದಲ್ಲೆಲ್ಲ ಸ್ವಲ್ಪ ಡಿಲೇ ಮಾಡ್ತಾರೆ ಅಂತಲೂ ನಾನು ಹೇಳ್ತೀನಿ. ಬಿಕಾಸ್ ಏಸ್ ಆಫ್ ಹ್ಯಾಂಡ್ಸ್ ಇರೋದ್ರಿಂದ ಅವರು ಗೋಲ್ಸ್ ಕಂಪ್ಲೀಟ್ ಆಗೋವರೆಗೂ ಈ ಒಂದು ರಿಲೇಷನ್ಶಿಪ್ಪಲ್ಲಿ ಆ್ಯಕ್ಷನ್ ತೊಗೊಳ್ಳೋದಿಲ್ಲ. ಬಟ್ ಈ ಆರ್ ಶಿ ಈಸ್ ವೆರಿ ಸೀರಿಯಸ್ ಇನ್ ದಿಸ್ ರಿಲೇಷನ್ಶಿಪ್ ಅಂತ ನಾನು ಹೇಳ್ಬೋದು. ಆ್ಯಂಡ್ ತುಂಬ ಸೇಫ್ ರಿಲೇಷನ್ಶಿಪ್ಪಲ್ಲಿ ನೀವಿದ್ದೀರಾ ಅಂತ ನಾನು ಹೇಳ್ತೀನಿ. ಕ್ವೀನ್ ಆಫ್ ಪೆಂಟಿಕಲ್ಸ್ ಇದೆ. ಈ ಪರ್ಸನ್ ನಿಮ್ಮನ್ನು ಒಂದು ಏನು ಅಂತಾರೆ, ರಾಣಿ ಥರ ನೋಡ್ತಾ ಇದ್ದಾರೆ. ಕಿಂಗ್ ಆಫ್ ಪೆಂಟಿಕಲ್ಸ್ ಇದೆ. ಈ ಪರ್ಸನ್ ನಿಮ್ಮನ್ನ ರಾಜನ್ ಥರ ನೋಡ್ತಾ ಇದ್ದಾರೆ. ಸೊ ನೀವೇ ಅವರ ಲೈಫಲ್ಲಿ ರಾಜ ರಾಣಿ ಆಗಿದ್ದೀರಾ. ಸೊ ರಿಮೆಂಬರ್ ದಟ್ ಗೈಸ್. ಆ್ಯಂಡ್ ಈ ಪರ್ಸನ್ ಮೇಲೆ ನಿಮಗೆ ತುಂಬ ಡೌಟ್ಸ್ ಇರ್ಬೋದು, ತುಂಬ ಕನ್ಫ್ಯೂಷನ್ಸ್ ನೀವು ಪಡ್ತಾ ಇರ್ತೀರಾ ಅಂತ ನಾನು ಹೇಳ್ತೀನಿ. ಏನಕ್ಕೆಂದ್ರೆ ಅವ್ರು ಎಕ್ಸ್ಪ್ರೆಸ್ ಮಾಡೋದಿಲ್ಲ ಎಂದಿಗೂ ನಿಮ್ಮ ಬಗ್ಗೆ ಏನೇ ಫೀಲ್ ಆದರೂ. ಸೊ ಆ ಒಂದು ಕಾರಣಕ್ಕೆ ನೀವು ಸುಮಾರು ಡೌಟ್ಸ್ ಪಡ್ತೀರಾ ಈ ಪರ್ಸನ್ ಮೇಲೆ ಅಂತ ಹೇಳ್ತೀನಿ. ಡೌಟ್ ಪಡೋದ್ರಿಂದ ಗೈಸ್ ಏನು ಯೂಸ್ ಇಲ್ಲ. ಡೋಂಟ್ ವರಿ, ಈಸ್ ಆರ್ ಶಿ ಈಸ್ ವೆರಿ ಗುಡ್ ಟು ಯು. ತುಂಬ ಹಾನೆಸ್ಟ್ ಅಂತ ನಾನು ಹೇಳಿದೆ. ಆ್ಯಂಡ್ ಈ ಪರ್ಸನ್ ತುಂಬ ಸ್ಟ್ರಾಂಗ್ ಆಗಿ ಕಮಿಟ್ಮೆಂಟ್ ಕೊಡ್ತಾರೆ ನಿಮಗೆ. ಸ್ವಲ್ಪ ಪೇಷನ್ಸ್ ಇಂದ ವೇಟ್ ಮಾಡಿ ಈ ಒಂದು ರಿಲೇಶನ್ಶಿಪ್
ಖಂಡಿತವಾಗ್ಲೂ ಸಕ್ಸಸ್ ಆಗುತ್ತೆ. ಪ್ರೇ ಮಾಡಿ ಗಾಯ್ಸ್, ನಿಮ್ಮ ಪರ್ಸನ್ ಮೇಲೆ ಬಿಲೀವ್ ಮಾಡಿ ಅಂತ ನಾನು ಹೇಳ್ತೀನಿ. ಅಷ್ಟೇ ನಾನು ಹೇಳೋದು. ಯು ಶುಡ್ ಬಿಲೀವ್ ಇನ್ ಯೋರ್ ಪರ್ಸನ್ ಆ್ಯಂಡ್ ಬಿಲೀವ್ ಇನ್ ಯೋರ್ ಸೆಲ್ಫ್. ಪೇಷನ್ಸ್ ಇಂದ ವೆಯ್ಟ್ ಮಾಡಿದ್ರೆ ಖಂಡಿತವಾಗ್ಲೂ ಈ ಪರ್ಸನ್ ಒಂದು ಸ್ಟ್ರಾಂಗ್ ಕಮಿಟ್ಮೆಂಟ್ ಕೊಡೋದ್ರಲ್ಲಿ ಅನುಮಾನನೇ ಇಲ್ಲ. ಬಿಕಾಸ್ ಅವರ ಲೈಫಲ್ಲಿ ಅಟ್ ಪ್ರೆಸೆಂಟ್ ಗೋಲ್ ಇಂಪಾರ್ಟೆಂಟ್ ಆಗಿದೆ. ಗೋಲ್ ಇನ್ ದ ಸೆನ್ಸ್ ನೀವು ಇಂಪಾರ್ಟೆಂಟ್ ಅಲ್ಲ ಅಂತಲ್ಲ, ಆ ಒಂದು ಅವಕ್ಕೆ ಕಂಪ್ಲೀಟ್ ಆದಮೇಲೆ ನಿಮಗೆ ಕಮಿಟ್ಮೆಂಟ್ ಕೊಡಬೇಕು ಅಂತ ಅವರ ಥಿಂಕಿಂಗ್ ಇದೆ. ಡೆಫಿನೆಟ್ಲಿ ಈ ಪರ್ಸನ್ ನಿಮ್ಮ ಜೊತೆ ಮದುವೆ ಕೂಡ ಆಗ್ತಾರೆ ಅಂತ ನಾನು ಹೇಳ್ತೀನಿ. ಆ್ಯಂಡ್ ಇವಾಗ ಲವ್ ನೋಟ್ಸಲ್ಲಿ ನಿಮ್ಮ ಪರ್ಸನ್ಸ್ದು ಸೀಕ್ರೆಟ್ ಮೆಸೇಜಸ್ ಏನು ಅಂತ ತಿಳ್ಕೊಳ್ಳೋಣ. ಸೊ ಫಸ್ಟ್ ಮೆಸೇಜ್, ರೀಕನ್ಸಿಲೇಷನ್, ಗಿವ್ ಮಿ ಒನ್ ಚಾನ್ಸ್. ಓಕೆ, ನೀವು ಯಾರ ಜೊತೆ ಕನೆಕ್ಟ್ ಇದ್ದೀರಾ, ನೀವು ಸ್ವಲ್ಪ ಸಪ್ರೇಷನ್ ಪೀರಿಯಡಲ್ಲಿ ಇರ್ಬೋದು. ಸೊ ಆ ಪರ್ಸನ್ ನಿಮಗೆ ಕೇಳ್ಕೊತಿದ್ದಾರೆ ರೀಕನ್ಸಿಲೇಷನ್ಗೆ ನನಗೆ ಒಂದು ಚಾನ್ಸ್ ಕೊಡು, ಮತ್ತೆ ನಿನ್ನ ಜೊತೆ ನಾನು ಕನೆಕ್ಟ್ ಆಗೋದಕ್ಕೆ ಚಾನ್ಸ್ ಕೊಡು ಅಂತ. ಬ್ಯೂಟಿಫುಲ್. ಆ್ಯಂಡ್ ಎಸ್, ಲೆಟ್ಸ್ ಬಿ ಟುಗೆದರ್. ನಿಮ್ಗೆ ಅದೇ ಸ್ವಲ್ಪ ಡೌಟ್ಸ್ ಇದ್ದು ಅವರ ಜೊತೆ ನೀವು ಜಗಳ ಮಾಡಿಕೊಂಡು ನೀವು ದೂರ ಇದ್ರೆ ಅವ್ರು ನಿಮಗೆ ಸ್ಟ್ರಾಂಗ್ ಆಗಿ ಹೇಳ್ತಿದ್ದಾರೆ ಲೆಟ್ಸ್ ಬಿ ಟುಗೆದರ್, ನಾವಿಬ್ರು ಚೆನ್ನಾಗಿ ಜೊತೆಲಿರೋಣ ಅಂತ. ಆ್ಯಂಡ್ ಥರ್ಡ್ ಮೆಸೇಜ್, ಐ ಆಮ್ ರಿಯಲಿ ಪೊಸೆಸಿವ್ ಅಬೌಟ್ ಯು. ವಾವ್, ಈ ಪರ್ಸನ್ ನೀವು ಯಾರ ಜೊತೆ ಕನೆಕ್ಟ್ ಇದ್ದೀರಾ, ಈ ಆರ್ ಶಿ ತುಂಬಾ ಪೊಸೆಸಿವ್ ಇದ್ದಾರೆ ನಿಮ್ಮ ಮೇಲೆ. ಲವ್ ಇರೋದಕ್ಕೆ ಅವ್ರು ನಿಮ್ಮನ್ನ ಪೊಸೆಸಿವ್ನೆಸ್ ತೋರಿಸೋದು ಗೈಸ್, ಅದನ್ನ ನೀವು ನೆನಪಲ್ಲಿ ಇಟ್ಕೋಬೇಕು. ಆ್ಯಂಡ್ ಐ ನೀಡ್ ಸಮ್ ಸ್ಪೇಸ್. ಖಂಡಿತವಾಗ್ಲೂ ಈ ವ್ಯಕ್ತಿಗೆ ಸ್ಪೇಸ್ ಬೇಕು. ಏನಕ್ಕೆ ಅಂದರೆ ಅವರ ಲೈಫಲ್ಲಿ ತುಂಬ ಕೆಲಸಗಳಿದೆ. ಆ ಕೆಲಸಗಳೆಲ್ಲ ಮುಗಿಯೋವರೆಗೂ ಅವರು ನಿಮ್ಮ ಜೊತೆ ಒಂದು ಕಮಿಟ್ಮೆಂಟ್ ಕೊಡೋದಕ್ಕೆ ರೆಡಿ ಆಗ್ತಾರೆ ಅಂತಲೂ ನನಗೆ ಕಾಣಿಸುತ್ತೆ. ಅವ್ರಿಗೆ ಸ್ವಲ್ಪ ಸ್ಪೇಸ್ ಕೊಡಿ. ಯಾವಾಗಲೂ ನೀವು ಫೋರ್ಸ್ಫುಲ್ಲಿಂದ ಅವ್ರನ್ನ ಈ ರಿಲೇಷನ್ಶಿಪ್ಪಲ್ಲಿ ಇಟ್ಕೊಂಡಷ್ಟು ನಿಮಗೆ ಅವರಿಂದ ಏನೂ ಸಿಗೋದಿಲ್ಲ. ಟೈಮ್ ಕೇಳ್ತಿದ್ದಾರೆ ಅಂದರೆ ಟೈಮ್ ಕೊಟ್ಟು ನೋಡಿ ಗೈಸ್. ಆ್ಯಂಡ್ ಡೋಂಟ್ ಚೀಟ್ ಆನ್ ಮೀ. ಇಲ್ಲಿ ಸುಮಾರು ಜನಕ್ಕೆ ನಿಮ್ಮ ವ್ಯಕ್ತಿಗೆ ಡೌಟ್ಸ್ ಇರ್ಬೋದು. ಏನೋ ಇವರು ನನ್ನ ಚೀಟ್ ಮಾಡ್ತಾರಾ ಅಥವಾ ಬೇರೆಯವ್ರನ್ನ ನೋಡ್ಕೊಂಡ್ಬಿಡ್ತಾರಾ ಅಂತೆಲ್ಲ ಡೌಟ್ಸ್ ಇದೆ. ಸೊ ಅದಕ್ಕೆ ಅವ್ರಿಗೆ ತುಂಬ ಭಯ ಇದೆ. ಡೋಂಟ್ ಚೀಟ್ ಆನ್ ಮೀ ಅಂತ ಹೇಳ್ತಾ ಇದ್ದಾರೆ. ಓಕೆ, ಆಲ್ವೇಸ್ ಥಿಂಕಿಂಗ್ ಅಬೌಟ್ ಯು. ಎಸ್, ನಾನು ಆಗಲೇ ಹೇಳಿದೆ ಈ ಪರ್ಸನ್ ನಿಮ್ಮ ಬಗ್ಗೆ ತುಂಬ ಥಿಂಕ್ ಮಾಡ್ತಾರೆ ಅಂತ. ಡೆಫಿನೆಟ್ಲಿ ಈ ಪರ್ಸನ್ ನಿಮ್ಮ ಬಗ್ಗೆ ಥಿಂಕ್ ಮಾಡ್ತಾನೆ ಇರ್ತಾರೆ ಯಾವಾಗಲೂ, ಎನಿ ಟೈಮ್ ಅಂತ ನಾನು ಹೇಳ್ತೀನಿ. ಆ್ಯಂಡ್ ರಿಯಲಿ ಸಾರಿ ಅಂತ ಕೇಳ್ತಾ ಇದ್ದಾರೆ. ವಾವ್, ಅವರು ನಿಮಗೆ ಸಾರಿ ಕೂಡ ಕೇಳ್ತಾ ಇದ್ದಾರೆ. ಬಿಕಾಸ್ ನಿಮ್ಮ ಕಂಪ್ಲೇಂಟ್ಸ್ ಏನಿದೆ, ನನಗೆ ವರ್ಕ್ ಮೇಲೆ ಕೊಡೋಷ್ಟು ನನಗೆ ನೀನು ಟೈಮ್ ಕೊಡಲ್ಲ ಅಂತ ಕೇಳ್ತಾ ಇರ್ಬೋದು. ಸೊ ಅದಕ್ಕೆ ನೀವು ತುಂಬ ಬೇಜಾರಾಗಿದ್ರೆ ಅವರು ರಿಯಲಿ ಸಾರಿ ಅಂತ ಕೇಳ್ತಾ ಇದ್ದಾರೆ. ಇದಕ್ಕಿಂತ ಏನು ಬೇಕಾಗುತ್ತೆ ಗೈಸ್. ಸೊ ನಿಮ್ಮ ಪರ್ಸನ್ ಜೊತೆ ಕೂತ್ಕೊಂಡು ಡಿಸೈಡ್ ಮಾಡಿ ಎಷ್ಟು ಟೈಮ್ ಬೇಕೋ ಅಷ್ಟು ಟೈಮ್ ಕೊಟ್ಟು ಈ ಒಂದು ರಿಲೇಷನ್ಶಿಪ್ನ ಮುಂದುವರಿಸಿ ಅಂತ ನಾನು ಹೇಳ್ತೀನಿ ಗೈಸ್. ಓಕೆ, ಥ್ಯಾಂಕ್ ಯು ಸೋ ಮಚ್. ಹೇ ಗಾಯ್ಸ್, ಯಾರು ಈ ಒಂದು ವೈಟ್ ಕಲರ್ ಫೆದರ್ನ ಚೂಸ್ ಮಾಡ್ಕೊಂಡಿದ್ದೀರಾ, ನಿಮಗೋಸ್ಕರ ಏನು ರೀಡಿಂಗ್ಸ್ ಬಂದಿದೆ ಅಂತ ನೋಡೋಣ. ಓಕೆ, ಫಸ್ಟ್ ಕಾರ್ಡ್ ದಿ ಹ್ಯಾಂಗ್ಡ್ ಮೆನ್ ಬಂದಿದೆ. ಸೆಕೆಂಡ್ ಕಾರ್ಡ್ 5 of Cups, the Lovers, Ace of Cups and Knight of Wands. ಓಕೆ ಗೈಸ್, ಆಸ್ ಯು ಕ್ಯಾನ್ ಸಿ ದ ಕಾರ್ಡ್ಸ್ ನಾವು ಇಲ್ಲಿ ಎಲ್ಲ ಮೇಜರ್ ಕಾರ್ಡ್ಸ್ ಬಂದಿದೆ. ವೆರಿ ಬ್ಯೂಟಿಫುಲ್ ಕಾರ್ಡ್ಸ್ ಅಂತ ನಾನು ಹೇಳ್ತೀನಿ. ಇಲ್ಲಿ ಕಾರ್ಡ್ಸ್ ಪ್ರಕಾರ ನನಗೆ ಒಂದು ಟ್ವಿನ್ ಫ್ಲೇಮ್ ಎನರ್ಜಿ ಸಿಗ್ತಾ ಇದೆ. ನೀವು ಯಾರ ಜೊತೆ ಕನೆಕ್ಟ್ ಇದ್ದೀರಾ, ನೀವು ಟ್ವಿನ್ ಫ್ಲೇಮ್ ಜರ್ನಿಯಲ್ಲಿ ಇದ್ದೀರಾ ಗೈಸ್. ಫಾರ್ ದಟ್ ನಾನು ನಿಮಗೆ ಕಂಗ್ರ್ಯಾಚುಲೇಷನ್ ಮಾಡ್ತೀನಿ. ಕಂಗ್ರ್ಯಾಚುಲೇಷನ್ ಮೇನ್ಲಿ. ಆ್ಯಂಡ್ ಇಲ್ಲಿ ದಿ ಆಂಗರ್ಡ್ ಮ್ಯಾನ್ ಬಂದಿದೆ. ದಿ ಆಂಗರ್ಡ್ ಮ್ಯಾನ್ ಬಂದಿರೋದ್ರಿಂದ ತುಂಬಾ ಕನ್ಫ್ಯೂಷನ್ ನಿಮ್ಮ ಪಾರ್ಟ್ನರ್ಗೆ ಇದೆ ನಿಮ್ಮ ಮೇಲೆ. ಆ್ಯಂಡ್ ನಿಮ್ಮ ಪಾರ್ಟ್ನರ್ ತುಂಬ ಓವರ್ ಥಿಂಕ್ ಮಾಡ್ತಾರೆ ನಿಮ್ಮ ಮೇಲೆ, ನಿಮ್ಮ ಈ ಒಂದು ರಿಲೇಷನ್ಶಿಪ್ಗೋಸ್ಕರ ಅಂತ ನಾನು ಹೇಳ್ತೀನಿ. ಆ್ಯಂಡ್ ಅವ್ರಿಗೆ ಫ್ಯಾಮಿಲಿ ಇಶ್ಯೂಸ್ ಕೂಡ ಇದೆ. ಅವ್ರ ಫ್ಯಾಮಿಲಿಲಿ ಬೇರೆ ಒಂದು ಪರ್ಸನ್ನ ನೋಡಿರ್ಬೋದು. ಆ ಒಂದು ಕಾರಣಕ್ಕೆ ಅವರು ಕನ್ಫ್ಯೂಷನಲ್ಲಿ ಇದ್ದಾರೆ. ನನಗೆ ಏನಾಗ್ತಿದೆ ನನ್ನ ಲೈಫಲ್ಲಿ, ಈ ಕಡೆ ನಿಮ್ಮನ್ನು ಬಿಟ್ಕೊಡೋದಾ ಇಲ್ಲ ಮನೆಯವ್ರನ್ನ ಬಿಟ್ಕೊಡೋದಾ ಅಂತ ಸ್ವಲ್ಪ ಕನ್ಫ್ಯೂಷನಲ್ಲಿ ಇರ್ಬೋದು. ಆ್ಯಂಡ್ ತುಂಬಾ ಭಯ ಒಂದು ಎನರ್ಜಿ ಕಾಣಿಸ್ತಾ ಇದೆ ನನಗೆ. ಬಿಕಾಸ್ ಆಂಗರ್ಡ್ ಮ್ಯಾನ್ ಏನು ಹೇಳುತ್ತೆ ಅಂದ್ರೆ ಒಂದು
ಫಿಯರ್ ಎನರ್ಜಿನೂ ಕೂಡ ತೋರಿಸುತ್ತೆ. ಏನಾಗ್ಬೋದು ನನ್ನ ರಿಲೇಶನ್ಶಿಪ್ ಅಲ್ಲಿ, ನಾನು ಹುಡುಗಿ ಬಿಟ್ಟೋಗ್ತಾರ, ನಾನು ಹುಡುಗ ಬಿಟ್ಟೋಗ್ತಾರ, ಈ ಒಂದು ಎಲ್ಲ ಕನ್ಫ್ಯೂಷನ್ಸ್ ಅವ್ರಿಗೆ ಇದೆ. ಅಂಡ್ ಆ ಒಂದು ಕಾರಣಕ್ಕೆ ಈಸ್ ಆರ್ ಶಿ ಇಸ್ ನಾಟ್ ಶೋರ್ ವಿತ್ ದಿಸ್ ರಿಲೇಶನ್ಶಿಪ್ ಅಂತ ನಾನು ಹೇಳ್ತೀನಿ. ತುಂಬಾ ಪೇನ್ ಇದೆ ಈ ಒಂದು ರಿಲೇಶನ್ಶಿಪ್ ಅಲ್ಲಿ ಡ್ಯೂ ಟು ಸಮ್ ರೀಸನ್ಸ್. ಆಮೇಲೆ ನೀವು ಇಬ್ರು ಹೆಂಗೆ ಅಂದ್ರೆ ತುಂಬಾ ಎಮೋಷನಲಿ ಕನೆಕ್ಟ್ ಇದ್ದೀರಾ. ಅವರು ನೀವೆಷ್ಟೇ ಎಮೋಷನಲ್ ಇದ್ರು ಅದಕ್ಕಿಂತ ಜಾಸ್ತಿ ನಿಮ್ಮ ಪಾರ್ಟ್ನರ್ ಎಮೋಷನಲ್ ಇದ್ದಾರೆ ಅಂತ ನಾನು ಹೇಳ್ತೀನಿ. ಅಂಡ್ ದೇ ಡೆಫಿನೆಟ್ಲಿ ಲವ್ಸ್ ಯು ಸೋ ಮಚ್ ಅಂತ ನಾನು ಹೇಳ್ತೀನಿ. ಅವ್ರಿಗೆ ತುಂಬಾ ಭಯ, ತುಂಬಾ ಫಿಯರ್ ಎನರ್ಜೀಸ್ ಕಾಣಿಸ್ತಾ ಇದೆ ನನಗೆ ಕಾರ್ಡ್ಸ್ ಪ್ರಕಾರ. ನೈಟ್ ಆಫ್ ವ್ಯಾಂಡ್ಸ್ ಇದೆ, 5 ಆಫ್ ಕಪ್ಸ್ ಇದೆ. ಏನು ಭಯ ಅಂದ್ರೆ ಎಲ್ಲಿ ನನ್ನ ಲೈಫ್ ಸ್ಪಾಯ್ಲ್ ಆಗುತ್ತೋ, ಎಲ್ಲಿ ಇವ್ರು ನನ್ನ ಬಿಟ್ಟು ಹೋಗ್ತಾರೋ, ಎಲ್ಲಿ ಈ ಒಂದು ರಿಲೇಶನ್ಶಿಪ್ ಅನ್ಸಕ್ಸಸ್ಫುಲ್ ಆಗುತ್ತೋ, ಈ ಒಂದು ಭಯ ಅವ್ರಿಗೆ ಕಾಡ್ತಾ ಇರಬಹುದು ಅಟ್ ಪ್ರೆಸೆಂಟ್ ಅಂತ ನಾನು ಹೇಳ್ತೀನಿ. ತುಂಬಾ ಸ್ಟ್ರಾಂಗ್ ಕನೆಕ್ಷನ್ ಇದೆ ಈ ಒಂದು ರಿಲೇಶನ್ಶಿಪ್ ಅಲ್ಲಿ ಅಂತೀನಿ. ಬಿಕಾಸ್ ಲವರ್ಸ್ ಕಾರ್ಡ್ ಇದೆ. ತುಂಬಾ ಎಮೋಷನಲಿ ಕನೆಕ್ಟ್ ಇದ್ದೀರಾ, ತುಂಬಾ ಡೀಪ್ ಆಗಿ ಲವ್ ಮಾಡ್ತೀರಾ, ತುಂಬಾ ಟ್ರೂ ಲವ್ ಆಗಿದೆ ನಿಮ್ದು ಅಂತಾನೂ ನಾನು ಹೇಳ್ಬೋದು. ಅಂಡ್ ಇಲ್ಲಿ ನಿಮ್ಮಿಬ್ರದ್ದು ಫಿಸಿಕಲ್ ಇಂಟಿಮೆಸಿ ಕೂಡ ತುಂಬಾ ಚೆನ್ನಾಗಿದೆ, ತುಂಬಾ ಟ್ರಸ್ಟ್ ಇದೆ, ತುಂಬಾ ನಂಬಿಕೆ ಮಾಡ್ತಾರೆ ನಿಮ್ಮ ಪರ್ಸನ್ ನಿಮ್ಮ ಮೇಲೆ. ಒಬ್ರಿಗೊಬ್ರು ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀರಾ ಅಂತನೂ ನನಗೆ ಇಲ್ಲಿ ಕಾಣಿಸುತ್ತೆ. ಅಂಡ್ ಏಂಜಲ್ಸ್ ಆರ್ ಹೆಲ್ಪಿಂಗ್ ಯು, ಡೋಂಟ್ ವರಿ. ನೀವು ಎಷ್ಟೇ ದೂರ ಹೋದ್ರೂ ಕೂಡ ಈ ಒಂದು ರಿಲೇಶನ್ಶಿಪ್ ಅಲ್ಲಿ ಏಂಜಲ್ಸ್ ನಿಮಗೋಸ್ಕರ ಯಾವಾಗ್ಲೂ ಗಾರ್ಡಿಯನ್ ಹಾಗೆ ಹೆಲ್ಪ್ ಮಾಡ್ತಾ ಇರ್ತಾರೆ ಅಂತನೂ ನನಗೆ ಇಲ್ಲಿ ವೈಬ್ಸ್ ಬರ್ತಾ ಇದೆ. ಅಂಡ್ ನೈಟ್ ಆಫ್ ವ್ಯಾಂಡ್ಸ್ ಇದೆ. ಈ ಪರ್ಸನ್ ನಿಮಗೋಸ್ಕರ ಇನ್ ಫ್ಯೂಚರ್ ನೈಟ್ ಆಫ್ ವ್ಯಾಂಡ್ಸ್ ಇದೆ. ಖಂಡಿತವಾಗ್ಲೂ ಈ ಪರ್ಸನ್ ನಿಮ್ಗೋಸ್ಕರ ರಿಸ್ಕ್ ತಗೊಳ್ಳೋದಕ್ಕೆ ರೆಡಿ ಆಗ್ತಾರೆ ಅಂತ ನಾನು ಹೇಳ್ತೀನಿ. ಸದ್ಯಕ್ಕಂತೂ ಅವ್ರ ಹತ್ರ ನೀವು ಕಮಿಟ್ಮೆಂಟ್ ಆಗ್ಲಿ ಮದ್ವೆಗೋಸ್ಕರ ಅವ್ರು ಏನು ಪ್ಲಾನ್ ಇಲ್ಲ ಗಾಯ್ ಸದ್ಯಕ್ಕೆ ಅಂತ ನಾನು ಹೇಳ್ತೀನಿ. ಈ ವ್ಯಕ್ತಿಗೋಸ್ಕರ ನೀವು ಸ್ವಲ್ಪ ವೇಟ್ ಮಾಡಿ. ಅವ್ರ ಜೊತೆ ನಿಮ್ಗೆ ಕಮಿಟ್ಮೆಂಟ್ ಬೇಕು, ಅವ್ರ ಜೊತೆನೆ ನಿಮ್ಮ ಮದ್ವೆ ಆಗ್ಬೇಕು ಅಂದ್ರೆ ತುಂಬಾ ಡಿಲೇ ಇದೆ. ನೀವು ಪೇಷನ್ಸ್ ಇಂದ ವೇಟ್ ಮಾಡ್ಬೇಕಾಗುತ್ತೆ. ಅಂಡ್ ಬಿಕಾಸ್ ಅವರ ಮೈಂಡ್ ತುಂಬಾ ಫ್ಲಕ್ಚುಯೇಷನ್ ಆಗುತ್ತೆ, ತುಂಬಾ ಮೂಡಿ ಇದ್ದಾರೆ. ಒಂದ್ಸತಿ ನೀವು ಬೇಕು, ಒಂದ್ಸತಿ ನೀವು ಬೇಡ. ಅಂಡ್ ಬ್ಲಾಕ್ ಈ ತರದೊಂದು ರಿಲೇಶನ್ಶಿಪ್ ಅಲ್ಲಿ ಆಗ್ತಿರ್ಬೋದು ಕೆಲವೊಬ್ರಿಗೆ ಅಂತ ನಾನು ಇಲ್ಲಿ ಕಾಣಿಸುತ್ತೆ. ಹೋಪ್ ಇಟ್ಕೊಳ್ಳಿ ಅಂತ ನಾನು ಹೇಳ್ತೀನಿ. ಅಂಡ್ ಈ ಪರ್ಸನ್ ತುಂಬಾ ಹರ್ಟ್ ಆಗಿದ್ದಾರೆ. ಮೇ ಬಿ ಈ ಪರ್ಸನ್ಗೆ ನೀವು ಸೆಕೆಂಡ್ ಥರ್ಡ್ ರಿಲೇಶನ್ಶಿಪ್ ಇರ್ಬೋದು ನಿಮ್ಮ ಜೊತೆ. ಅವರು ಪಾಸ್ಟ್ ಬಗ್ಗೆ ನಿಮ್ಮ ಹತ್ರ ಹೇಳ್ಕೊಂಡಿರ್ಬೋದು, ನನ್ನ ಪರ್ಸನ್ ಈ ತರ ಇದ್ರು, ಈ ತರ ಆಯ್ತು ಅಂತೆಲ್ಲ ಹೇಳ್ಕೊಂಡಿರ್ಬೋದು. ಬಟ್ ಆ ಒಂದು ವಿಚಾರಕ್ಕೆ ನಿಮ್ಮಿಬ್ರ ಮಧ್ಯೆ ಜಗಳ ಆಗ್ತಿರ್ಬೋದು. ನೀವು ಅದನ್ನ ಡ್ರ್ಯಾಗ್ ಮಾಡ್ತಾ ಇದ್ದೀರಾ ಅವರ ಪಾಸ್ಟ್ ನ ಇಟ್ಕೊಂಡು. ಸೊ ಅದಕ್ಕೆ ಮೇ ಬಿ ಅವ್ರು ತುಂಬಾ ಹರ್ಟ್ ಆಗಿದ್ದಾರೆ ಅಂತ ನಾನು ಹೇಳ್ತೀನಿ. ಸಮಥಿಂಗ್ ಈ ರಿಲೇಶನ್ಶಿಪ್ ಅಲ್ಲಿ ಏನೋ ಒಂದು ಮಿಸ್ಸಿಂಗ್ ಆಗಿದೆ ಅವರ ಪ್ರಕಾರ. ತುಂಬಾ ಏನೋ ಮಿಸ್ ಮಾಡ್ಕೊಂತಾ ಇದ್ದಾರೆ. ಆ ಒಂದು ಕೂಡ ಈ ಒಂದು ಕಾರ್ಡ್ಸ್ ಅಲ್ಲಿ ಹೇಳುತ್ತೆ. ಏನು ಅಂತ ಅಂದ್ರೆ ಖಂಡಿತವಾಗ್ಲೂ ಆಪರ್ಚುನಿಟಿ ಸಿಗುತ್ತೆ. ನೀವು ಅವ್ರ ಜೊತೆ ಆಪರ್ಚುನಿಟಿ ನಂಗೆ ಸಿಗಬೇಕು, ಈ ಪರ್ಸನ್ ನಂಗೆ ಬೇಕೇ ಬೇಕು ಅಂದ್ರೆ ಖಂಡಿತವಾಗ್ಲೂ ಅವ್ರು ಸಿಗ್ತಾರೆ ಅಂತ ನಾನು ಹೇಳ್ತೀನಿ. ಅಂಡ್ ರೊಮ್ಯಾನ್ಸ್ ತುಂಬಾ ರೊಮ್ಯಾಂಟಿಕ್ ಆಗಿದ್ದಾರೆ ನಿಮ್ಮ ಪರ್ಸನ್. ರೊಮ್ಯಾನ್ಸ್ ಕೂಡ ನಿಮ್ಮ ಲೈಫಲ್ಲಿ ಬರುತ್ತೆ ಲವರ್ಸ್ ಕಾರ್ಡ್ ಇರೋದ್ರಿಂದ. ಅಂಡ್ ನಾನು ಆಲ್ ಓವರ್ ನಾನು ಏನ್ ಹೇಳ್ತೀನಿ ಅಂದ್ರೆ ರಿಮೇನ್ ಪಾಸಿಟಿವ್ ಗೈಸ್, ಡೋಂಟ್ ವರಿ. ಈ ಪರ್ಸನ್ ಎಲ್ಲೂ ಹೋಗಲ್ಲ. ನಿಮ್ ಜೊತೆ ಕಮಿಟ್ಮೆಂಟ್ ಕೊಟ್ರೆ ಅವ್ರು ನಿಮ್ಗೆ ಕೊಡ್ಬೇಕು ಅಂತಾನೆ ಅವರಲ್ಲಿ ಇರುತ್ತೆ. ಸೊ ವೇಟ್ ಮಾಡಿ ಅಂತ ನಾನು ಹೇಳ್ತೀನಿ. ಅಂಡ್ ಈಗ ನಿಮ್ಮ ಪಾರ್ಟ್ನರ್ ಫೀಲಿಂಗ್ಸ್ ಏನು ಅಂತ ನಾವು ನೋಡೋಣ. ಸೀಕ್ರೆಟ್ ನಿಮ್ಮ ಹತ್ರ ಏನೋ ಶೇರ್ ಮಾಡಿಲ್ದಿರೋದು ಅವರ ಮನ್ಸಿನಲ್ಲಿ ಏನಿದೆ ಅಂತ ಲವ್ ಚಿಟ್ಸ್ ಅಲ್ಲಿ ಗೊತ್ತಾಗುತ್ತೆ. ಸೊ ಲೆಟ್ಸ್ ಗೆಟ್ ಸ್ಟಾರ್ಟ್. ಸಿ, ಐ ವಿಲ್ ನಾಟ್ ಗಿವ್ ಅಪ್ ಆನ್ ಯು. ನಾನು ಹಾಗೆ ಹೇಳ್ದಂಗೆ ನಿಮ್ಮನ್ನ ಅವ್ರು ಬಿಟ್ಕೊಡೋದಿಲ್ಲ. ಅಟ್ ಪ್ರೆಸೆಂಟ್ ಅವ್ರಿಗೆ ಈ ತರ ಫೀಲ್ ಆಗ್ತಾ ಇದೆ, ನಾನು ನಿನ್ನ ಬಿಟ್ಕೊಡೋದಿಲ್ಲ ಅಂತ ನಿಮ್ಗೆ ಹೇಳ್ತಾ ಇದ್ದಾರೆ. ಅಂಡ್ ಸೆಕೆಂಡ್, ಎಸ್, ಯು ಆರ್ ಮೈ ಸೋಲ್ಮೇಟ್ ಟ್ವಿನ್ ಫ್ಲೇಮ್. ಎಸ್, ಇಲ್ಲಿ ಕೆಲವೊಬ್ರು ಸೋಲ್ಮೇಟ್ ಎನರ್ಜಿಯಲ್ಲಿ ಇದ್ದೀರಾ. ಅಂಡ್ ನಾನು ಸ್ಟಾರ್ಟಿಂಗ್ ಹೇಳ್ದೆ ನಿಮ್ಮಿಬ್ರು ಎನರ್ಜಿ ಟ್ವಿನ್ ಫ್ಲೇಮ್ ಕನೆಕ್ಷನ್ ಅಲ್ಲಿ ಇದ್ದೀರಾ, ಟ್ವಿನ್ ಫ್ಲೇಮ್ ಜರ್ನಿ ಅಲ್ಲಿ ಇದ್ದೀರಾ ಅಂತ. ಇಟ್ಸ್ ಅಗೇನ್ ಕನ್ಫರ್ಮೇಶನ್. ವಾವ್, ಕಂಗ್ರ್ಯಾಚುಲೇಷನ್ ಗೈಸ್. ಅಂಡ್ ಟಾಕ್ ಟು ಮೀ. ಈ ಪರ್ಸನ್ ಜೊತೆ ನೀವು ರೈಟ್ ನಾವು ನೋ ಕಾಂಟ್ಯಾಕ್ಟ್ ಅಲ್ಲಿ ಇದ್ರೆ ನಿಮ್ಮ ಪರ್ಸನ್ ನಿಮ್ಮ ಜೊತೆ ಮಾತಾಡಬೇಕು ಅಂತ ಬಯಸ್ತಾ ಇದ್ದಾರೆ. ಸೊ ಅವರು ಟಾಕ್ ಟು ಮೀ ಅಂತ ಹೇಳ್ತಾ ಇದ್ದಾರೆ. ಅಂಡ್ ನೆಕ್ಸ್ಟ್,
ಐ ಡೋಂಟ್ ನೋ ಎನಿಥಿಂಗ್ ನಾವ್. ಅವ್ರಿಗೆ ಏನ್ ಮಾಡ್ಬೇಕು ಏನ್ ಹೇಳ್ಬೇಕು ನಿಮ್ಗೆ ಅಂತ ಗೊತ್ತಿಲ್ಲ. ಏನಾದ್ರೂ ನೀವು ಕ್ವಶನ್ಸ್ ಕೇಳ್ತಾ ಇದ್ರೆ, ನೀನ್ ಯಾಕೆ ಹಿಂಗಿದ್ಯಾ ಅಂತ, ನೀನ್ ಯಾಕೆ ಈ ತರ ಇರ್ಬೇಕು ಅಂತ ನೀವ್ ಏನಾದ್ರು ಕೇಳ್ತಾ ಇದ್ರೆ ಅವ್ರನ್ನ ನನ್ಗೆ ಗೊತ್ತಿಲ್ಲ ಏನು ಇವಾಗ ಸದ್ಯಕ್ಕೆ ಅಂತ ಹೇಳಿರ್ಬೋದು. ಸೊ ಆ ಒಂದು ಎನರ್ಜಿ ನನಗೆ ಸಿಗ್ತಾ ಇದೆ. ಸಾರಿ ಫಾರ್ ಹರ್ಟಿಂಗ್ ಯು. ಅವ್ರು ನಿಮ್ಗೆ ಎಲ್ಲೋ ಒಂದ್ ಕಡೆ ಹರ್ಟ್ ಮಾಡಿರ್ಬೋದು. ಸೊ ಅದಕ್ಕೆ ಅವರು ನಿನ್ಗೆ ಹರ್ಟ್ ಮಾಡಿದಕ್ಕೆ ವೆರಿ ಸಾರಿ ಅಂತ ಕೇಳ್ತಾ ಇದ್ದಾರೆ. ಸೋ ಸ್ವೀಟ್ ಆಫ್ ಯು ಗೈಸ್. ಅಂಡ್ ಐ ಡೋಂಟ್ ನೋ ವಾಟ್ ಐ ವಾಂಟ್, ಐ ಆಮ್ ಕನ್ಫ್ಯೂಸ್. ಅವ್ರ ಲೈಫಲ್ಲಿ ಅವ್ರಿಗೆ ಏನ್ ಬೇಕು ಅಂತ ಅವ್ರಿಗೆ ಗೊತ್ತಿಲ್ಲ, ತುಂಬಾ ಕನ್ಫ್ಯೂಷನ್ ಅಲ್ಲಿ ಇದ್ದಾರೆ. ನಾನು ಆಗ್ಲೇ ಹೇಳ್ದೆ. ಸೊ ಅಗೇನ್ ದೇ ಆರ್ ಟೆಲಿಂಗ್ ಯು ಐ ಡೋಂಟ್ ನೋ ವಾಟ್ ಐ ವಾಂಟ್, ಐ ಆಮ್ ಕನ್ಫ್ಯೂಷನ್ ಅಲ್ಲಿ ಇದ್ದಾರೆ ಅವರು. ಅಂಡ್ ಐ ವಾಂಟ್ ಟು ಬಿ ವಿತ್ ಯು ಅಂಡ್ ಯು ಆರ್ ಮೈನ್. ಎಸ್, ಅವ್ರಿಗೆ ನೀವು ಖಂಡಿತವಾಗ್ಲೂ ಬೇಕು ಅಂಡ್ ಅವರು ನೀನು ನನ್ನವಳು ನನ್ನವನು ಅಂತ ಹೇಳ್ತಾ ಇದ್ದಾರೆ. ವೆರಿ ಗುಡ್. ಅಂಡ್ ದ ಫೈನಲ್ ಮೆಸೇಜ್ ಏನು ಅಂತ ನೋಡೋಣ. ಹೌ ಆರ್ ಯು? ಇಲ್ಲಿ ಸುಮಾರು ಜನ ನೀವು ದೂರ ಇದ್ದೀರಾ, ಸಪರೇಷನ್ ಅಲ್ಲಿ ಇದ್ದೀರಾ ಅಂದ್ರೆ ನಿಮ್ಮ ಪರ್ಸನ್ ನಿಮ್ಗೆ ಕೇಳ್ತಾ ಇದ್ದಾರೆ ಹೇಗಿದ್ಯಾ ಅಂತ. ಅಂಡ್ ಗಿವ್ ಮಿ ಸಮ್ ಸ್ಪೇಸ್. ಖಂಡಿತವಾಗ್ಲೂ ಈ ಪರ್ಸನ್ಗೆ ಸ್ಪೇಸ್ ಬೇಕು ಗೈ. ಸ್ಪೇಸ್ ಕೊಡಿ, ಅವರು ಕ್ಲಾರಿಟಿ ಬರ್ತಾರೆ ನಿಮ್ಮ ರಿಲೇಶನ್ಶಿಪ್ಗೆ ಅಂತ ಹೇಳ್ತೀನಿ. ಐ ಆಮ್ ಕನ್ಫ್ಯೂಸ್ಡ್. ಅಗೇನ್ ಕನ್ಫ್ಯೂಷನ್ ಅಲ್ಲಿ ಇದ್ದಾರೆ. ಓಲ್ಡ್ ಲವ್ ಆರ್ ನ್ಯೂ ಲವ್. ಅವ್ರ ಲೈಫ್ ಅಲ್ಲಿ ಅವ್ರ ಎಕ್ಸ್ ವಾಪಸ್ ಬಂದಿರ್ಬೋದು, ಅಥವಾ ನೀವು ಅವರ ನ್ಯೂ ಪರ್ಸನ್ ಆಗಿರ್ಬೋದು. ಸೊ ಈ ವರ್ಡ್ ಮಧ್ಯೆ ಅವ್ರು ಸಿಗಾಕೊಂಡು ಕನ್ಫ್ಯೂಷನ್ ಅಲ್ಲಿ ಇದ್ದಾರೆ ರೈಟ್ ನೌ. ಖಂಡಿತವಾಗ್ಲೂ ನಿಮ್ಮ ಜೊತೆ ಬರ್ತಾರೆ. ಕನ್ಫ್ಯೂಷನ್ ಏನು ಇಟ್ಕೋಬೇಡಿ. ಅವರು ಕನ್ಫ್ಯೂಷನ್ ಇದ್ರೂ ಪರವಾಗಿಲ್ಲ, ನೀವು ಒಂದು ಕ್ಲಾರಿಟಿಗೆ ಬರ್ತೀರಾ ಅಂತ ನಾನು ಹೇಳ್ತೀನಿ. ಥ್ಯಾಂಕ್ ಯು ಸೋ ಮಚ್ ಗೈಸ್. ಗುಡ್ ಲಕ್.